ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬದನೆಯಿಂದ ಒಂದು ಸಿಂಪಲ್ ಹಾಗೂ ತುಂಬಾ ರುಚಿಕರವಾಗಿರುವಂತಹ ಒಂದು ಪಲ್ಯ ರೆಸಿಪಿಯನ್ನು ಮಾಡಿ ತೋರಿಸಲಿಕ್ಕಿದ್ದೇನೆ. ಈ ಪಲ್ಯ ನಮಗೆ ಚಪಾತಿ, ರೊಟ್ಟಿ, ದೋಸೆ ಮತ್ತು ಈ ಅನ್ನದ ಜೊತೆಗೆಲ್ಲ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡುವ. ನೋಡಿ, ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟುಕೊಂಡಿದ್ದೇನೆ. ಇವಾಗ ಅದಕ್ಕೆ ನಾನು ಸ್ವಲ್ಪ ಈ ಸುಣ್ಣವನ್ನು ಹಾಕಿಳ್ತಿದ್ದೇನೆ. ಈ ಸುಣ್ಣ ಯಾಕೆ ಹಾಕಿರೋದು ಅಂತ ಹೇಳಿದರೆ, ಈ ಬದನೆಯಲ್ಲಿರುವಂಥ ಆ ಒಗ್ಗರಿನ ಅಂಶ ಎಲ್ಲ ತಕ್ಷಣ ನೀರಿಗೆ ಬಿಟ್ಟುಕೊಳ್ತದೆ. ಇಲ್ಲದಿದ್ದರೆ ನಾವು ಒಂದು ಕಾಲು ಗಂಟೆ ಎಲ್ಲ ನೀರಲ್ಲಿ ಹಾಕಿ ಬದನೆಯನ್ನು ಇಡಬೇಕು. ಇದು ನಮಗೆ ತಕ್ಷಣ ಬದನೆ ರೆಸಿಪಿ ಎಲ್ಲ ಮಾಡಿಕೊಳ್ಳಲಿಕ್ಕೆ ಅನುಕೂಲ. ಇನ್ನು ನಾವು ಈ ಬದನೆಯನ್ನು ಹೋಳುಗಳಾಗಿ ಕತ್ತರಿಸಿಕೊಂಡು ಈ ಪಲ್ಯಕ್ಕೆ ಹಾಕಿಲ್ವಂಥದ್ದು, ನೀರಿಗೆ ಹಾಕಿಲ್ವ. ನಾವು ಈ ಬದನೆಯ ತೊಟ್ಟು ಕೂಡ ಹಾಳು ಮಾಡಲಿಕ್ಕಿಲ್ಲ. ಇದನ್ನು ಕೂಡ ಕಟ್ ಮಾಡಿ ಉಪಯೋಗಿಸಲಿಕ್ಕೆ ಬರ್ತದೆ. ನಾನಿಲ್ಲಿ ಇವತ್ತು ಪಲ್ಯ ಮಾಡಲಿಕ್ಕೆ ಒಂದು ಬದನೆ ತಗೊಂಡಿದ್ದೇನೆ. ನೋಡಿ, ಈಗ ಬದನೆಗಳನ್ನೆಲ್ಲ ಹೋಳುಗಳಾಗಿ ಮಾಡಿ ಕತ್ತರಿಸಿ ನೀರಿಗೆ ಹಾಕೊಂಡಿದ್ದೇನೆ. ನೋಡಿ ನೋಡಿ, ನೀರಿನ ಕಲರೆಲ್ಲ ಚೇಂಜ್ ಆಗಿದೆ ನೋಡಿ. ಇವಾಗಲೇ ಈ ಬದನೆಯಲ್ಲಿರುವಂತಹ ಈ ಒಗ್ಗರಣೆ ಅಂಶ ಎಲ್ಲ ನೀರಿಗೆ ಬಿಟ್ಟುಕೊಳ್ತದೆ. ನೋಡಿ, ಇವಾಗ ಒಂದು ಒಲೆ ಮೇಲೆ ಬಾಣಲೆಯನ್ನು ಬಿಸಿ ಆಗಲಿಕ್ಕೆ ಇಡ್ತಿದ್ದೇನೆ. ಇವಾಗ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿಳ್ತಿದ್ದೇನೆ. ಒಂದು 4-5 ಚಮಚ ಆಗುವಷ್ಟು ಎಣ್ಣೆಯನ್ನು ಬಾಣಲೆಗೆ ಹಾಕಿಳ್ಬೇಕು. ನೋಡಿ, ಇವಾಗ ನಾನು ಬಾಣಲೆ ಬಿಸಿ ಆಗಲಿಕ್ಕೆ ಇಟ್ಟು ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಂದು ಕಟ್ ಮಾಡಿದಂಥ ನೀರುಳ್ಳಿಯನ್ನು ಹಾಕಿಳ್ತಿದ್ದೇನೆ. ನೀರುಳ್ಳಿಯನ್ನು ಚೆನ್ನಾಗಿ ನಾವೀಗ ಎಣ್ಣೆಯಲ್ಲಿ ಬಾಡಿಸಿಕೊಳ್ಬೇಕು. ನೋಡಿ, ಇವಾಗ ನಾನು ನೀರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿಕೊಂಡಿದ್ದೇನೆ. ಇವಾಗ 2 ಟೊಮೆಟೊವನ್ನು ಸಣ್ಣದಾಗಿ ಕತ್ತರಿಸಿ ಅದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಟೊಮೆಟೊವನ್ನು ಕೂಡ ಇದೇ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿಕೊಳ್ಬೇಕು. ಟೊಮೆಟೊ ಕೂಡ ಆಲ್ಮೋಸ್ಟ್ ಆಗಿ ಬೆಂದಿದೆ. ಇವಾಗ ನಾನು ಆಗ ಕಟ್ ಮಾಡಿಟ್ಟಂತಹ ಬದನೆ ಹೋಳುಗಳನ್ನು ಅದಕ್ಕೆ ಹಾಕಿಕೊಳ್ತಿದ್ದೇನೆ. ಹೋಳಿನ ನೋಡಿ ನೀರಿಗೆ ಯಾವ ರೀತಿಯಾಗಿ ಆ ಒಗ್ಗರಣೆ ಅಂಶ ಎಲ್ಲ ಬಿಟ್ಟುಕೊಂಡಿದೆ ಅಂತ. ಫಸ್ಟು ಅರಶಿನ ಪುಡಿಯನ್ನು ಹಾಕಿಕೊಳ್ತಿದ್ದೇನೆ. ಅದೇ ರೀತಿ ಇವಾಗ ನಾವು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ಳುವ. ನೋಡಿ, ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿ ಹಾಕಿಳ್ತಿದ್ದೇನೆ. ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ.
ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳುವ. ನೋಡಿ, ಇನ್ನು ಇದನ್ನು ನಾವು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸಿಕೊಳ್ಬೇಕು. ನೋಡಿ, ನಮ್ಮ ಸಿಂಪಲ್ ಮತ್ತು ಟೇಸ್ಟಿಯಾಗಿರೋದಂತಹ ಬದನೆಕಾಯಿ ಪಲ್ಯ ತಯಾರಾಗಿದೆ. ನಮ್ಮ ಬದನೆಕಾಯಿ ಪಲ್ಯ ತಯಾರಾಗಿದೆ. ಇವಾಗ ನಾವು ಸ್ವಲ್ಪ ಟೇಸ್ಟ್ ನೋಡುವ ಯಾವ ರೀತಿಯಾಗಿ ಬಂದಿದೆ ಅಂತ. ಸೂಪರಾಗಿ ಬಂದಿದೆ. ಈ ದೋಸೆ, ರೊಟ್ಟಿ, ಚಪಾತಿಗೆಲ್ಲ ಬೆಸ್ಟಾಗಿದ್ದು ಕಾಂಬಿನೇಷನ್ ಆಗಿರುವಂಥ ಒಂದು ಬದನೆ ಪಲ್ಯ. ನಾವು ಇದಕ್ಕೇನು ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ಗಳು ಹಾಕಲಿಲ್ಲ, ತುಂಬಾ ಸಿಂಪಲಾಗಿ ಮಾಡಿರುವಂಥದ್ದು. ನೋಡಿ, ನೀರುಳ್ಳಿ, ಟೊಮೆಟೊ ಮತ್ತು ಸ್ವಲ್ಪ ಮೆಣಸಿನ ಹುಡಿ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಗರಂ ಮಸಾಲೆಯನ್ನು ಹಾಕಿದ್ದೇವೆ. ನೋಡಿ, ತುಂಬಾ ಸಿಂಪಲಾಗಿ ನಾವು ತಕ್ಷಣಕ್ಕೆ ಮಾಡಿಕೊಳ್ಳಬಹುದಂಥ ಒಂದು ಬದನೆಕಾಯಿ ಪಲ್ಯ ರೆಸಿಪಿ. ಹಾಗೆ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನಾನು ಸದಾ ಬರ್ತಾ ಇರ್ತೇನೆ. ಇವತ್ತಿನ ವಿಡಿಯೋವನ್ನು ಕೊನೆಗೊಳಿಸ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳುತ್ತಾ, ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ.